Hello everyone, welcome to 7th Standing Gani Prakash. So let's continue the remaining topic, removing bracket 2. ಸೊ ನಾವು ಆಲ್ರೆಡಿ ಒಂದು ರಿಮೂವಿಂಗ್ ಬ್ರಾಕೆಟ್ 1 ಅನ್ನೋ ಕಾನ್ಸೆಪ್ಟ್ ನಾವು ಓದಿದ್ವಿ. ಅದರಲ್ಲಿ ಏನಿತ್ತು ಅಂತಂದ್ರೆ ಫಾರ್ ಎಕ್ಸಾಂಪಲ್ 3 ಮೈನಸ್ 2 ಪ್ಲಸ್ 1. ಸೊ ಯಾವಾಗೆಲ್ಲ ಈ ರೀತಿ ಬ್ರಾಕೆಟ್ ಕಾಣುತ್ತೋ ಅದ್ರ ಮುಂದೆ ಇಮಿಡಿಯೇಟ್ ಸೈನ್ ಏನಿರುತ್ತೆ ಅದ್ರ ಜೊತೆಗೆ ನಮಗೆ ರಿಮೂವಿಂಗ್ ದ ಬ್ರಾಕೆಟ್ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಮೈನಸ್ ಇದೆ. ಸೊ ಬ್ರಾಕೆಟ್ ಇಂದ ಹೊರಗಡೆ ಮೈನಸ್ ಯಾವಾಗ ಇರುತ್ತೋ ಅವಾಗೆಲ್ಲ ಒಳಗಿರೋ ನಂಬರ್ದು ಸೈನ್ ಚೇಂಜ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನಾವು ಓದಿದ್ದು. ಓಕೆನಾ? ಸೊ ರಿಮೂವ್ ಮಾಡಿದ್ರೆ ಏನಾಗುತ್ತೆ ಬ್ರಾಕೆಟ್ ನ 3. ಸೊ ಇಲ್ಲಿ ಏನ್ ಸೈನ್ ಇದೆ ಅವೆರಡು ಚೇಂಜ್ ಆಗುತ್ತೆ, ಯಾಕಂದ್ರೆ ನೆಗೆಟಿವ್ ಇರೋದು. 2ಗೆ ಪ್ಲಸ್ ಇದೆ, ಮೈನಸ್ ಆಯ್ತು. ಮೈನಸ್ ಟು 1 ಈಸ್ ಆಲ್ಸೋ ಮೈನಸ್ 1. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ವಿ ಹ್ಯಾಡ್ ಲರ್ನ್ಡ್. ಓಕೆ, ಬಟ್ ಇಲ್ಲಿ ಏನ್ ಚೇಂಜ್ ಆಗುತ್ತೆ ಅಂತಂದ್ರೆ 3 ಜೊತೆಗೆ ಮೈನಸ್ ಇದೆ, ಇದ್ರ ಜೊತೆಗೆ ಒಂದು ನಂಬರ್ ಕೂಡ ಇದೆ. ಓಕೆನಾ? ಎರಡಕ್ಕೂ ಏನೋ ಅಷ್ಟು ಚೇಂಜ್ ಇಲ್ಲ, ಬಟ್ ಇಲ್ಲಿ ನಂಬರ್ ಇದೆ, ಇಲ್ಲಿ ಜಸ್ಟ್ ಸೈನ್ ಇತ್ತು. ಓಕೆ, ಸೊ ಈಗ ಏನಾಗುತ್ತೆ ಅಂದ್ರೆ ಸೊ ಸೈನು ನೆಗೆಟಿವ್ ಇರೋದ್ರಿಂದ ಇಲ್ಲಿ ಒಳಗಿರೋ ನಂಬರ್ದು ಸೈನ್ ಚೇಂಜ್ ಆಗುತ್ತೆ. ಹೌದು, ಅದ್ರ ಜೊತೆಗೆ 2 ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ, ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ 3 ಈಗ 2ದು ಸೈನ್ ಏನಿದೆ ಪ್ಲಸ್ ಇದೆ ಇಲ್ಲಿ, ಸೊ ಮೈನಸ್ ಇರೋದ್ರಿಂದ ಮೈನಸ್ ಆಗುತ್ತೆ. 2 ಇಂಟು 2 ಫಸ್ಟ್ ಇದು ಇದ್ರ ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. 2 2s 4. ಹಿಯರ್ ಆಲ್ಸೋ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. 2 1s. ಓಕೆನಾ? ರಿಮೂವಿಂಗ್ ದ ಬ್ರಾಕೆಟ್ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಾ? ಇದು ಸೆಕೆಂಡ್ ಟಾಪಿಕ್. ಸೊ ಬೈ ಚಾನ್ಸ್ ಇಲ್ಲಿ ಪ್ಲಸ್ ಇತ್ತು, ಪ್ಲಸ್ ಇದ್ದಾಗ ಏನಾಗುತ್ತೆ ಸೈನ್ ಚೇಂಜ್ ಆಗಲ್ಲ, ಮಿಕ್ಕಿದ್ದೆಲ್ಲ ಮಲ್ಟಿಪ್ಲಿಕೇಶನ್ ಸೇಮ್ ಆಗುತ್ತೆ. ಇಲ್ಲೂ ಅಷ್ಟೇನೆ, ಪ್ಲಸ್ ಇದ್ದಿದ್ರೆ ನಾವು ಬ್ರಾಕೆಟ್ ರಿಮೂವ್ ಮಾಡಿದಾಗಲೂ ಸೈನ್ ಚೇಂಜ್ ಆಗ್ತಿರ್ಲಿಲ್ಲ ಅಲ್ವಾ? ಹಾಗೇನೆ ಇಲ್ಲೂ ಪ್ಲಸ್ ಇರುವಾಗ ಸೈನ್ ಚೇಂಜ್ ಆಗಲ್ಲ, ಬಟ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? 3 ಪ್ಲಸ್ ಇರುತ್ತೆ, 2 ಇಂಟು 2 4, ಇಲ್ಲೂ ಪ್ಲಸ್ ಇರುತ್ತೆ, 2 1s. ಸೊ ಈ ಕಾನ್ಸೆಪ್ಟ್ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರೋ ಅಷ್ಟು ಮ್ಯಾಥ್ಸ್ನ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಓಕೆ, ಸೊ ಇದೇ ಕಾನ್ಸೆಪ್ಟ್ನ ನಿಮಗಿಲ್ಲಿ ಎಕ್ಸಾಂಪಲ್ ಮುಖಾಂತರ ಹೇಳಿದ್ದಾರೆ. ಓಕೆನಾ? ಸೊ ಲಮ್ಹೋ ಆ್ಯಂಡ್ ನೋಬು ವೆಂಟ್ ಟು ಅ ಹೋಟೆಲ್ಗೆ ಹೋಗಿದ್ದಾರೆ. ಅಂಡ್ ಈಚ್ ಆಫ್ ದೆಮ್ ಆರ್ಡರ್ಡ್ ಅ ವೆಜಿಟೇಬಲ್ ಕಟ್ಲೆಟ್ ಅಂಡ್ ರಸಗುಲ್ಲ. ಸೊ ಒಬ್ಬೊಬ್ರು ಕೂಡ ವೆಜಿಟೇಬಲ್ ಕಟ್ಲೆಟ್ ಮತ್ತೆ ರಸಗುಲ್ಲ ಆರ್ಡರ್ ಮಾಡಿದ್ದಾರೆ. ವೆಜಿಟೇಬಲ್ ಕಟ್ಲೆಟ್ ಎಷ್ಟು ಕಾಸ್ಟ್ ಆಗುತ್ತೆ? 43. ರಸಗುಲ್ಲ ಬಂದು 24 rupees. ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಅಮೌಂಟ್ ದೇ ವಿಲ್ ಹ್ಯಾವ್ ಟು ಪೇ. ಸೊ ಇಬ್ರದ್ದು ಸೇರಿ ಏನ್ ಕಾಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ಒಬ್ರಿಗೆ ಏನ್ ಕಾಸ್ಟ್ ಆಗುತ್ತೆ? ಒಂದು ಕಟ್ಲೆಟ್ಗೆ 43 ಪ್ಲಸ್ ರಸಗುಲ್ಲಾಗೆ 24. ಇದು ಒಬ್ರದ್ದು ಕಾಸ್ಟ್. ಇದೇನಿದು? 1 person ಕಾಸ್ಟ್. ಸೊ ಇಬ್ರಿಗೆ ಎಷ್ಟಾಗುತ್ತೆ? ಇಬ್ರಿಗೆ 2 ಇಂಟು 2 ಅಂತ ಮಾಡ್ಬೋದಾ? 2 ಇಂಟು 43 ಪ್ಲಸ್ 24 ಬರೀಬೋದಾ? ನೋ, ವಿ ಕೆನ್ ನಾಟ್ ರೈಟ್ ಲೈಕ್ ದಿಸ್. ಯಾಕಂತಂದ್ರೆ 2 ಅಂತ ಬರ್ದು ಇಂಟು ಹಾಕಿದಾಗ ಈ 2 ಇದ್ರ ಜೊತೆಗೆ ಮಾತ್ರ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ ಬರುತ್ತೆ. ಬಟ್ 43 ಮಾತ್ರ 2 ಟೈಮ್ ಮಲ್ಟಿಪ್ಲೈ ಆಗುತ್ತಾ? ನೋ, 24 ಕೂಡ 2 ಟೈಮ್. ಯಾಕಂದ್ರೆ ಎರಡೆರಡು ಟೈಮ್ ತಗೊಂಡಿದ್ದಾರೆ. ಲೈಕ್ 43 ಪ್ಲಸ್ 24, 43 ಪ್ಲಸ್ 24. ಇದು ಒಬ್ರು ಕಾಸ್ಟ್, ಇದು ಒಬ್ರು ಕಾಸ್ಟ್. ಇವೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ ಇಬ್ರದ್ದು ಸಿಗುತ್ತೆ. ಅರ್ಥ ಆಯ್ತಾ? ಅದನ್ನ ನಾನು ಎಕ್ಸ್ಪ್ರೆಷನ್ ಅಲ್ಲಿ ಬರೀತೀನಿ ಅಂತಂದ್ರೆ ಐ ಹ್ಯಾವ್ ಟು ರೈಟ್ 2 ಇಂಟು ಹೋಲ್ ಬ್ರಾಕೆಟ್ ಅಲ್ಲಿ 43 ಪ್ಲಸ್ 24ನ ಬರೀಬೇಕು. ಇಲ್ಲಿ ಇಂಟು ಆಪ್ಷನಲ್, ಇಲ್ಲಿ ಬರೀದೇ ಇದ್ರು ಆಗುತ್ತೆ, ಇಂಟು ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ದಿಸ್ ಈಸ್ ದ ಆನ್ಸರ್. ಈ ರೀತಿ ಬರೀಬಾರ್ದು. ಹಿಂಗ್ ಬರೆದ್ರೆ 2 43ಗೆ ಮಾತ್ರ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ ಬರುತ್ತೆ. ಓಕೆ, ಸೊ ರೈಟ್ ಇಟ್ ಆಸ್ ಸಮ್ ಆಫ್ ಟರ್ಮ್ಸ್ ಗಿವ್ಸ್. ಸೊ ಏನ್ ಇದ್ರದ್ದು ಲೈಕ್ ಈ ಎಕ್ಸ್ಪ್ರೆಷನ್ದು ಏನ್ ಆನ್ಸರ್ ಬರುತ್ತೆ? 43 2 ಟೈಮ್ ಮಲ್ಟಿಪ್ಲೈ ಆದಾಗ ಏನ್ ಬರುತ್ತೆ? ಅದ್ರ ಜೊತೆ 24 ಅಡಿಷನ್ ಅಂತ ಮೀನಿಂಗ್. ಬಟ್ ದಟ್ ಇಸ್ ನಾಟ್ ದ ಕೇಸ್. ದಿಸ್ ಎಕ್ಸ್ಪ್ರೆಷನ್ಸ್ ಮೀನ್ 24 ಮೋರ್ ದನ್ 2 ಇಂಟು 43. ಸೊ ಅದೆಲ್ಲ ನಮ್ಮ ಎಕ್ಸ್ಪ್ರೆಷನ್ಗೆ ಎರಡನ್ನೂ 2 ಟೈಮ್ ಮಲ್ಟಿಪ್ಲೈ ಆಗಿರ್ಬೇಕು ಅಂತ ಅರ್ಥ. ಸೊ ಇಲ್ಲಿ ಬರ್ತಿದೀವಲ್ಲ, ದಿಸ್ ಇಸ್ ದ ಕರೆಕ್ಟ್ ಇಕ್ವೇಶನ್. ಓಕೆ, ಸೊ ಎರಡನ್ನೂ ಒಟ್ಟಿಗೆ ಸೇರಿ, ಸಾರಿ 43 ಅಲ್ಲ, ಸೊ 43 ಪ್ಲಸ್ 24 ಇವೆರಡು ಒಟ್ಟಿಗೆ ಸೇರಿ ಇದನ್ನ 2 ಟೈಮ್ ಮಲ್ಟಿಪ್ಲೈ ಮಾಡ್ತಿದೀವಿ. ಯಾಕಂದ್ರೆ ಇದು ಇಬ್ರಿಗೆ ಶೇರ್ ಆಗಿರೋದು, ಇಬ್ರಿಂದನೂ ಸೇರಿ ಟೋಟಲ್ ಅಮೌಂಟ್ ದಿಸ್ ಒನ್. ಸೊ ಇದನ್ನ ಸ್ಪ್ಲಿಟ್ ಮಾಡಿ, ಸೊ ಈ ಎಕ್ಸ್ಪ್ರೆಷನ್ಗೆ ರಿಮೂವ್ ದ ಬ್ರಾಕೆಟ್ ಅಂತ ಹೇಳಿದ್ರೆ ನೀವು ಹೇಗೆ ಬರೀತೀರಾ? ಬ್ರಾಕೆಟ್ ಇದೆ, ಇಲ್ಲಿ ಇಂಟು ಅಂತಂದ್ರೆ ಲೈಕ್ ನಾನು ಇಲ್ಲಿ ಹೇಳ್ಕೊಟ್ಟಿದ್ನಲ್ಲ ಇದೇ ಕಾನ್ಸೆಪ್ಟ್. ಬ್ರಾಕೆಟ್ ಇಂದ ಇಮಿಡಿಯೇಟ್ ಆಗಿ ಒಂದು ನಂಬರ್ ಇದೆ ಅಂತ ಅರ್ಥ. ಸೊ ಇದು ಅಷ್ಟೇನೆ, ಇಲ್ಲಿ ಇಂಟು ಇದೆ ಅಂತ ಕನ್ಫ್ಯೂಸ್ ಆಗೋದು ಬೇಡ. ಬ್ರಾಕೆಟ್ ಆದ ತಕ್ಷಣ ಇಮಿಡಿಯೇಟ್ ನಂಬರ್, ಇಲ್ಲಿ ಪ್ಲಸ್ ಇದ್ರೆ ಇಟ್ ವಿಲ್ ಬಿ ಅ ಡಿಫ್ರೆಂಟ್ ಕೇಸ್. ಪ್ಲಸ್ ಇಲ್ಲ, ಒಂದು ನಂಬರೇ ಇದೆ ಇಮಿಡಿಯೇಟ್ ಆಗಿ. ಸೊ ಇವಾಗ ಏನಾಗುತ್ತೆ? 2 ಇಲ್ಲಿಗೂ ಮಲ್ಟಿಪ್ಲೈ ಆಗುತ್ತೆ, ಬ್ರಾಕೆಟ್ ಇಂದ ಫಸ್ಟ್ ನಂಬರಿಗೂ 2 ಇಲ್ಲಿಗೂ ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ ರಿಮೂವಿಂಗ್ ದ ಬ್ರಾಕೆಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 2 ಇಂಟು 43 ಪ್ಲಸ್ 2 ಇಂಟು 24. ಓಕೆನಾ? ಸೊ ಇವೆರಡನ್ನ ನಾವು ಸಾಲ್ವ್ ಮಾಡಿದ್ರೆ ಟೋಟಲ್ ಅಮೌಂಟ್ ನಮ್ಗೆ ಸಿಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್
right? Okay, see here. ಇದನ್ನ ನಾವು ಆನ್ಸರ್ ಮಾಡಿದ್ರೆ 243 ಜೊತೆನೂ ಮಲ್ಟಿಪ್ಲೈ ಆಗಿರುತ್ತೆ, 224 ಜೊತೆನೂ ಮಲ್ಟಿಪ್ಲೈ ಆಗಿದೆ. If another friend um, Sangmu joins them and order the same item, what will be the expression for the total amount to be paid? So ಇದ್ರ ಜೊತೆಗೆ ಇನ್ನೊಬ್ಬ ಫ್ರೆಂಡ್ ಆಡ್ ಆಗಿದ್ದಾನೆ, ಓಕೆನಾ? ಇನ್ನೊಬ್ರು ಫ್ರೆಂಡ್ ಆಡ್ ಆದ್ರೆ ಏನಾಗುತ್ತೆ? ಟೋಟಲ್ ಕಾಸ್ಟ್ ಇಂಟು 2 ಬದಲು 2 ಇಂಟು 3 ಬರುತ್ತೆ. ಲೈಕ್ ದ ಎಕ್ಸ್ಪ್ರೆಷನ್ ವಿಲ್ ಬಿ 3 ಇಂಟು 43 ಪ್ಲಸ್ 24. ಸೊ ಬ್ರಾಕೆಟ್ ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ಸೊ ದಿಸ್ ವಿಲ್ ಬಿ ಮಲ್ಟಿಪ್ಲೈಡ್ ವಿತ್ ಬೋತ್ ದ ನಂಬರ್ 3 ಇಂಟು 43 ಪ್ಲಸ್ 3 ಇಂಟು 24. ಓಕೆ, ಸೊ ಇಲ್ಲಿ ಎಕ್ಸ್ಪ್ರೆಷನ್ ಮಾತ್ರ ಕೇಳಿರೋದ್ರಿಂದ ಎಕ್ಸ್ಪ್ರೆಷನ್ ಇಸ್ ಎನಫ್, ನಮಗೆ ಟೋಟಲ್ ಅಮೌಂಟ್ ಬೇಡ. Example 60. So in the Republic Day parade, there are Boy Scouts and Girls Guide marching together. The Scouts march in 4 rows with 5 Scouts in each row. Okay, so illide here 4 rows, 5 Scouts. 1 2 3 4 5 ಸ್ಕೌಟ್ಸ್ ಇದ್ದಾರೆ, 4 rows ಅಲ್ಲಿ ಮೂವ್ ಆಗ್ತಿದ್ದಾರೆ. ಓಕೆನಾ? ದ ಗೈಡ್ಸ್ ಮಾರ್ಚಿಂಗ್ 3 rows ವಿತ್ 5 ಗೈಡ್ಸ್ ಇನ್ ಈಚ್ ರೋ. ಸೊ ಇಲ್ಲೂ ಕೂಡ 5 ಗೈಡ್ಸ್ ಇದ್ದಾರೆ. 1 2 3 4 5 rows ಬಂದು 3. ಹೌ ಮೆನಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆರ್ ಮಾರ್ಚಿಂಗ್ ಇನ್ ಪೆರೇಡ್? ಸೊ ಟೋಟಲ್ ಎಷ್ಟಿದ್ದಾರೆ ಅಂತ ನಮಗೆ ಬೇಕು. ಓಕೆ, the number of Boy Scouts marching is 4 into 5. 4 number of rows, 5 scouts ಅಂತ ಅರ್ಥ. ಸೊ ಗರ್ಲ್ಸ್ ಎಷ್ಟಿದ್ದಾರೆ? 3 rows and 5 guides. The number of girls guides marching is 3 into 5. The total number ಬೇಕು ಅಂದ್ರೆ ಏನ್ ಮಾಡಬೇಕು? ಇವೆರಡನ್ನು ಅಡಿಷನ್ ಮಾಡಬೇಕು. ಲೈಕ್ 3 into 5 4 into 5. So this is scouts plus 3 into 5. ಸೊ ಇಲ್ಲ ಇದೆಲ್ಲ. This can also be found by first finding the total number of rows. So ಇದನ್ನ ಹೀಗೂ ಎಕ್ಸ್ಪ್ರೆಷನ್ ಬರಿಬೋದು, ಅಥವಾ ಟೋಟಲ್ ನಂಬರ್ ಆಫ್ ರೋಸ್ನ ಕೌಂಟ್ ಮಾಡಿ ಕೂಡ ಬರಿಬೋದು. ಸೊ ಈಗ ಏನಂತ ಬರಿಬೋದು? ಟೋಟಲ್ ನಂಬರ್ ಆಫ್ ರೋಸ್ ಬಂದು 3 ಪ್ಲಸ್ 4 rows. ಇಲ್ಲಿ 1 2 3 ಪ್ಲಸ್ ಇಲ್ಲಿ 4 ಎಷ್ಟಾಯ್ತು? ಟೋಟಲ್ 7. ಇಲ್ಲಿ ನೋಡಿ 1 2 3 4 5 6 7 ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟಿದೆ? 4 ಪ್ಲಸ್ 3 ಅಂದರೆ 7 ಇದೆ. ಓಕೆನಾ? ಇಂಟು ಎಷ್ಟು ರೋಸ್ ಅಲ್ಲಿದ್ದಾರೆ, ಎಷ್ಟು ನಂಬರ್ಸ್ ಅಲ್ಲಿದ್ದಾರೆ ಇವರು? 5 members ಇಂಟು 5. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಸೊ 1 2 3 4 3 ಪ್ಲಸ್ 4. ಸೊ 3 ಪ್ಲಸ್ 4 ಇಂಟು 5 ಎರಡು ಸೇಮ್. 3 ಪ್ಲಸ್ 4 ಅಂದ್ರೆ ಒಂದೇ, 4 ಪ್ಲಸ್ 3 ಅಂದ್ರೆ ಒಂದೇ. ಓಕೆನಾ? Thus the total number of boys and girls can be found as 4 plus 3 into 5. ಇಲ್ಲಿ ಬ್ರಾಕೆಟ್ ಹಾಕ್ಬೇಕು. ಓಕೆನಾ? ಸೊ ಇಲ್ಲಿ ರಿಮೂವಿಂಗ್ ದ ಬ್ರಾಕೆಟ್ ಮಾಡಿದ್ರೆ ಏನಾಗುತ್ತೆ? 5 ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ, 5 ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ. ಬ್ರಾಕೆಟ್ ಇಂದ ಇಮಿಡಿಯೇಟ್ ಆಗಿದೆ. ಸೊ ಮುಂದೆಗಡೆ ಬರೆದ್ರು ಸೇಮ್ ಆನ್ಸರ್, ಇಲ್ಲಿ ಬರೆದ್ರು ಸೇಮ್. 4 5s ಲೈಕ್ 4 into 5 plus 3 into 5. This is the expression after removing the bracket. ಇಲ್ಲಿ 4 into 5 3 into 5 which will be 20. 4 5s are 20 plus like 4 5s are 20 plus 3 5s are 15. So which will be equal to 35. Total number of girls and boys are 35. ಸೊ ಈಗ ಎಕ್ಸ್ಪ್ರೆಷನ್ ಏನು ಕೇಳ್ತಿದ್ದಾರೆ ಅಂದರೆ, ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟಿತ್ತು? 4 plus 3. ಇದು ರೋಸ್. ಇದಕ್ಕೆ ಇಂಟು 5 ಮಾಡಿದ್ರೆ ಯಾಕೆ ಆನ್ಸರ್ ತಪ್ಪಾಗುತ್ತೆ ಅಂತ ಕೇಳ್ತಿದ್ದಾರೆ. ಬಿಕಾಸ್ ಹಿಯರ್ 5 ಮಲ್ಟಿಪ್ಲೈ ಆಗಿರೋದು 4ಗೆ ಮಾತ್ರ ಅಂತ ಅರ್ಥ ಬರುತ್ತೆ. ಬಟ್ ದಟ್ಸ್ ನಾಟ್ ದ ಕೇಸ್. 5 ಎರಡಕ್ಕೂ ಮಲ್ಟಿಪ್ಲೈ ಆಗಿದೆ. ಓಕೆನಾ? ಸೊ ಯು ಕ್ಯಾನ್ ರೈಟ್ ಲೈಕ್ 5 is only multiplied with 4 but not with 3. Hence it is wrong. ಓಕೆ, 3ಗೂ ಕೂಡ ನಮಗೆ 5 ಮಲ್ಟಿಪ್ಲೈ ಆಗಿರಬೇಕು. ಇಲ್ಲಿ ಏನಾದರೂ ಇಂಟು 5 ಅಂತ ಬಂದಿರ ಇಟ್ ವಾಸ್ ಕರೆಕ್ಟ್. ಬಟ್ ಇಲ್ಲಿ ಇಲ್ಲ ಇದು. ಸೊ 5 4ಗೆ ಮಾತ್ರ ಮಲ್ಟಿಪ್ಲೈ ಆಗಿರೋದು. ಇಟ್ ಇಸ್ ನಾಟ್ ಕರೆಕ್ಟ್. ಸೊ ಇಲ್ಲೊಂದು ಕೇಸ್ ಕೇಳಿದ್ದೆ ನೋಡಿ. 5 into 4 plus 3 is equal to 5 into 3 plus 4 is equal to 3 plus 4 into 5. ಎಲ್ಲ ಸೇಮ್ ಅಂತ ಕೇಳ್ತಿದ್ದಾರೆ. ಎಸ್, ಆಲ್ ಆರ್ ಈಕ್ವಲ್. ಕರೆಕ್ಟ್ ಇದೆ. ಯಾಕಂತಂದ್ರೆ
5 into 4 plus 3 is also same 5 into 3 plus 4. ನಮಗೆ ಗೊತ್ತಲ್ವಾ ಅಡಿಷನಲ್ ಇಂಟರ್ಚೇಂಜ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಆ್ಯಂಡ್ ಆಲ್ಸೋ ಮಲ್ಟಿಪ್ಲಿಕೇಶನ್ ಇದ್ದಾಗ ಇದಿಷ್ಟು ಒನ್ ಟರ್ಮ್ ಇದು ಒನ್ ಟರ್ಮ್, ಇವೆರಡನ್ನು ಇಂಟರ್ಚೇಂಜ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗಲ್ಲ. ಲೈಕ್ 3 plus 4 ಫಸ್ಟ್ ಬರ್ತಿ, ಆಮೇಲೆ ಇಂಟು 5 ಹಾಕಿದ್ರು ನೋ ಪ್ರಾಬ್ಲಮ್. ಸೊ ಈ ಕಾನ್ಸೆಪ್ಟಲ್ಲಿ ಏನಿದೆ ಅಂತಂದರೆ, ಈ ಎಕ್ಸ್ಪ್ರೆಷನ್ನ ತಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 4 plus 3. ಓಕೆ, ಸೊ ಐ ಕ್ಯಾನ್ ರೈಟ್ ಇಟ್ ಆಸ್, ಈಗ ಬ್ರಾಕೆಟ್ನ ರಿಮೂವ್ ಮಾಡಿದ್ರೆ ಹೇಗೆ ಬರಿಬೋದು, ಇದ್ರ ಜೊತೆ ಮಲ್ಟಿಪ್ಲೈ ಆಗಿರುತ್ತೆ, ಅಗ್ಯಾನ್ ಇದ್ರ ಜೊತೆ ಮಲ್ಟಿಪ್ಲೈ ಆಗಿರುತ್ತೆ. ಸಿಂಬಲ್ ಪಾಸಿಟಿವ್ ಇರೋದ್ರಿಂದ ನೋ ಚೇಂಜ್ ಆಫ್ ಸೈನ್. 5 into 4 plus 5 into 3. ಓಕೆನಾ, ಇದು ಇಂಟರ್ಚೇಂಜ್ ಬರೋದ್ರು ಸೇಮ್, ಲೈಕ್ 4 into 5 ಅಂದ್ರು ಸೇಮ್, 3 into 5 ಅಂದ್ರು ಸೇಮ್ ವ್ಯಾಲ್ಯೂ. ಈ ಎಕ್ಸ್ಪ್ರೆಷನ್ನ ಈ ತರ ಹೇಗೆ ಬರೆಯೋದು ಅಂತ ಬ್ರಾಕೆಟ್ನ ನಾವು ರಿಮೂವ್ ಮಾಡಿ ನಾವು ಬರೆದ್ವಿ. ಬಟ್ ನಿಮ್ಗೆ ಏನಾದರೂ ಇದೇ ಎಕ್ಸ್ಪ್ರೆಷನ್ನ ಕೊಟ್ಟಿರ್ತಾರೆ. ಓಕೆನಾ, ಇದನ್ನ ನೀವು ಈ ರೀತಿ ಬರ್ಕೋಬೇಕು. ಓಕೆನಾ, ರಿವರ್ಸಲ್ಲಿ ಹೋಗ್ತಿದೆ. ಸೊ ಈ ಎಕ್ಸ್ಪ್ರೆಷನ್ ಕೊಟ್ಟು ಇದನ್ನ ನೀವು ಬರೀರಿ ಅಂದರೆ ಹೌ ಕ್ಯಾನ್ ಯು ರೈಟ್, ಹೇಗೆ ಬರೀತೀರಾ ಅದನ್ನ? ಲೈಕ್ ಆನ್ಸರ್ ಇದೇ ಬರಬೇಕು, ಬಟ್ ಹೇಗೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಓಕೆನಾ, ಸೊ ಈಗ ಮೀನಿಂಗ್ ಏನು ಅಂದರೆ 5 ಅನ್ನೋ ನಂಬರ್ 4 ಟೈಮ್ ಇದೆ, ಈ ಕಡೆ 5 ಅನ್ನೋ ನಂಬರ್ 3 ಟೈಮ್ ಇದೆ. ಸೊ 5 ಲೈಕ್ ಹಿಯರ್ 5 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ ಇದೆ. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ 5 ಅನ್ನೋ ನಂಬರ್ ಎಷ್ಟು ಟೈಮ್ ಇದೆ, ಅಗ್ಯಾನ್ 3 ಟೈಮ್ ಇದೆ. ಸೊ ಟೋಟಲ್ ಎಷ್ಟು ಟೈಮ್ ಆಯಿತು, ಇಲ್ಲಿ 4 ಟೈಮ್ ಇದೆ, ಇಲ್ಲಿ 3 ಟೈಮ್ ಇದೆ. ಟೋಟಲ್ ಎಷ್ಟಾಯಿತು 4 5 6 7. ಸೊ ಟೋಟಲ್ 7 ಟೈಮ್ ಆಯ್ತಲ್ವಾ, ಅಂದರೆ ಅರ್ಥ 4 plus 3 ಟೈಮ್ ಆಯ್ತಲ್ವಾ, ಕರೆಕ್ಟ್? ಸೊ ನಾನೀಗೇನು ಬರೀಬೋದು, 4 plus 3 times of 5 or 5 is there 4 plus 3 time. ಅರ್ಥ ಆಯ್ತಾ? ಇದು ಎಕ್ಸ್ಪ್ರೆಷನ್, ಹೇಗೆ ನಾನು ಈ ವ್ಯಾಲ್ಯೂ ಬರ್ದೆ ಅಂತ. ಸೊ ಎಲ್ಲ ಟೈಮಲ್ಲೂ ಇದನ್ನೇ ಬರ್ಕೊಳಕ್ಕಾಗಲ್ಲ. ಕೆಲವೊಂದ್ಸತಿ 1000 ಬರುತ್ತೆ, ಇಂಟು 1000 ಇಂಟು 100 ಎಲ್ಲ ಬರುತ್ತೆ, ಅವಾಗೆಲ್ಲ ಈ ರೀತಿ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇದೇ ಎಕ್ಸ್ಪ್ರೆಷನಿಂದ ನೀವು ಬರೀಬೇಕು. ಈ ಎಕ್ಸ್ಪ್ರೆಷನಿಂದ ಡೈರೆಕ್ಟ್ ಹೇಗೆ ಬರೆಯೋದು, ಈ ರೀತಿ ನೋಡಿ, ಇಲ್ಲಿ ಎರಡರಲ್ಲೂ ಸೇಮ್ ನಂಬರ್ ಯಾವುದಿದೆ, 5. ಓಕೆನಾ, ಅಂದರೆ ಈ ಪ್ಲಸ್ಸಿಂದ ಮುಂಚೆ ಪ್ಲಸ್ ಆದಮೇಲೆ ಎರಡೂ ನಂಬರಲ್ಲೂ ಕಾಮನ್ ಯಾವುದಿದೆ, 5 is the common. You write it down first. ಓಕೆ, 5 is common ಆ್ಯಂಡ್ ರಿಮೈನಿಂಗ್ ನಂಬರ್ದು ಏನು ವ್ಯಾಲ್ಯೂ ಇದೆ, ಇಲ್ಲಿ 4 ಇದೆ, ಇಲ್ಲಿ ಪ್ಲಸ್ ಇದೆ, ಆ್ಯಂಡ್ ರಿಮೈನಿಂಗ್ ಇಸ್ 3. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಯು ಕ್ಯಾನ್ ರೈಟ್ ಈಸಿಲಿ ಬೈ ದಿಸ್ ಎಕ್ಸ್ಪ್ರೆಷನ್. ಓಕೆ, ಸೊ ಈಗ ಈ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನ ನೀವು ಈಸಿಯಾಗಿ ಹೇಗೆ ಬರೀಬೋದು, ಎರಡರಲ್ಲೂ ಕಾಮನ್ ಯಾವುದು ನೋಡಿ, ಪ್ಲಸ್ಗಿಂತ ಮುಂಚೆ ಇಲ್ಲೊಂದು ಬ್ರ್ಯಾಕೆಟ್ ಹಾಕೊಳ್ಳಿ, ಪ್ಲಸ್ ಆದಮೇಲೆ ಇಮಿಡಿಯೇಟ್ 2 ನಂಬರ್ಸ್ಗೆ ಬ್ರ್ಯಾಕೆಟ್ ಹಾಕೊಳ್ಳಿ. ಸೊ ಇವೆರಡರಲ್ಲೂ ಕಾಮನ್ ಏನಿದೆ, ಓಕೆ, ಸೊ ಇವೆರಡರಲ್ಲೂ ಕಾಮನ್ 98 98. ಯು ರೈಟ್ 98 ಫಸ್ಟ್. ಓಕೆನಾ, ಸೊ ರಿಮೈನಿಂಗ್ ಏನು ಉಳ್ಕೊಂತು, 10, ಈ ಕಡೆ 3. ಸೊ 10 ಇಂಟು ಬರೀಬಾರ್ದು, ಪ್ಲಸ್ಸೇ ಬರೀಬೇಕು, ಯಾಕಂದರೆ ಇಲ್ಲಿ ಪ್ಲಸ್ ಇದೆ. 10 plus 3 ಅಂದರೆ ಅರ್ಥ ಏನು, 10 time 98 ಇದೆ, 3 time 98 ಇದೆ, ಎರಡು ಪ್ಲಸ್ ಆಗಿದೆ. ಸೊ 10 time plus 3 time ಎಷ್ಟಾಯಿತು, 13 time, ಅಂದರೆ 10 plus 3 time, 10 plus 3 times of 98. ಓಕೆ, ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಇಲ್ಲಿ ನಾನು ಇಲ್ಲಿ 5 ಬರೆದು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಲೈಕ್ ವೈಸ್ 98ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 98 10 times ಇದೆ, ಪ್ಲಸ್ 3 times. ಸೊ ಟೋಟಲ್ ಎಷ್ಟು ಟೈಮ್ ಆಯಿತು, 10 plus 3 is 13 time, ಅಥವಾ 10 plus 3 time. ಎಕ್ಸ್ಪ್ರೆಷನ್ ಆಗಿರೋದ್ರಿಂದ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಿಲ್ಲ, ಜಸ್ಟ್ ಎಕ್ಸ್ಪ್ರೆಷನ್ ಬರ್ಕೊತಾ ಇದೀವಿ. ಓಕೆ, ಸೊ ಈ ಎಕ್ಸ್ಪ್ರೆಷನನ್ನು ನಾವು ಡೈರೆಕ್ಟಾಗಿ ಹೇಗೆ ಬರಿಬೋದು, ಈಗಾದರೂ ಬರಿಬೋದು ಅಥವಾ ಈ ರೀತಿನಾದರೂ ಬರಿಬೋದು. 98 into 10 plus 3 ಅಂತನಾದರೂ ಬರಿಬೋದು. ಬೋತ್ ಆರ್ ಈಕ್ವಲ್. ಸೊ ಈಗ ಇನ್ನೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಇಲ್ಲಿ, ದಿಸ್ ವೇ. ಓಕೆ, ಸೊ ಈಗ ಇದನ್ನ ಬ್ರ್ಯಾಕೆಟಿಂದ ರಿಮೂವ್ ಮಾಡಿ ಬರೀರಿ ಅಂದರೆ ಹೇಗೆ ಬರೀತೀರಾ ನೀವು, 98 into 10 plus 98 into 3. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿ, ಸೈನ್ನ ಬರ್ತಬಿಟ್ಟು ಇಲ್ಲಿರೋ ಸೈನ್ನ ಬರ್ದು ಬರೀತೀರಾ. ಓಕೆ, ಸೊ ಇನ್ನೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ ಅಲ್ಲಿ ನೆಗೆಟಿವ್ ಇದೆ. ನೆಗೆಟಿವ್ ಇದ್ದಾಗಲೂ ಸೇಮ್ ಆಗುತ್ತೆ, ಎರಡರಲ್ಲೂ ಕಾಮನ್ ಚೆಕ್ ಮಾಡಿ. ನೆಗೆಟಿವ್ಗಿಂತ ಮುಂಚೆ, ಇಲ್ಲಿಂದ ನೆಗೆಟಿವ್ ಆದಮೇಲೆ ಕಾಮನ್ ಏನಿದೆ, 10 is the common. ಬ್ರ್ಯಾಕೆಟ್ ಹಾಕ್ಬಿಟ್ಟು 14 ರಿಮೈನಿಂಗ್ minus 6. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಓಕೆನಾ, ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದು. ಸೊ 14 time 10 ಇದೆ, ಅದರಲ್ಲಿ 10 time ಮೈನಸ್ ಆಗಿದೆ, ಅಂದರೆ 14 minus 6. ಓಕೆ, ಸೊ ಇದನ್ನ ಬ್ರಾಕೆಟ್ ರಿಮೂವ್ ಮಾಡಿ ಬರೆದ್ರೆ ವಿ ವಿಲ್ ಗೆಟ್ ದ ಸೇಮ್ ಇಕ್ವೇಷನ್ ಬ್ಯಾಕ್, ಲೈಕ್ 10 into 14 minus 10 into 6. ಇದು ಸೇಮ್, ಈ ವ್ಯಾಲ್ಯೂನ
ಸೇಮ್. ಲೈಕ್ ನಾವು ಅದ್ಲು ಬದಲು ಮಾಡಿ ಬರ್ದಿದ್ದೀವಿ ಅಷ್ಟೇ. ಸೊ ನಮ್ಗೆ ಈಗ ಏನು ಅರ್ಥ ಆಯ್ತು, ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ನೈಸ್ಲಿ ಸಮ್ಡ್ ಅಪ್ ಆಸ್ ಸೊ ದ ಮಲ್ಟಿಪಲ್ ಆಫ್ ಸಮ್. ಸೊ ಸಮ್ದು ಮಲ್ಟಿಪಲ್ ಅಥವಾ ಡಿಫ್ರೆನ್ಸ್ದು ಮಲ್ಟಿಪಲ್ ಏನಿದೆ ಇದು ಡಿಫ್ರೆನ್ಸ್ದು ಮಲ್ಟಿಪಲ್ ಈಸ್ ದ ಸೇಮ್ ಆಸ್ ಸಮ್ ಆಫ್ ಮಲ್ಟಿಪಲ್ಸ್. ಅಂದ್ರೆ ಇದನ್ನ ಬಿಡಿಸಿ ಬರೆದಾಗ್ಲೂ ಈಕ್ವಲ್, ಈ ರೀತಿ ಕಂಬೈನ್ ಮಾಡಿ ಬರೆದ್ರು ಈಕ್ವಲ್ ಅಂತ ಹೇಳ್ತಿದ್ದಾರೆ. ಸೊ ಹಿಯರ್ ಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಿಮಗೆ ಇದು ಒಂಥರ ಟ್ರಿಕ್ಸ್ ತರ ಇದೆ, ಓಕೆನಾ? ಥಿಂಕ್ ದ ಟರ್ಮ್ಸ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪೆಂಡ್ ವೆನ್ ವಿ ಚೇಂಜ್ ದ ನಂಬರ್ಸ್ ಅಕರಿಂಗ್ ಇನ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಲ್ಲಿ ಬರೋ ನಂಬರ್ಸ್ ನಾವು ಚೇಂಜ್ ಮಾಡಿ ವ್ಯಾಲ್ಯೂ ಕಂಡಿದ್ದೀವಿ. ಇಟ್ಸ್ ನಾಟ್ ಲೈಕ್ ವಿ ಆರ್ ಬ್ರಿಂಗಿಂಗ್ ಸಮ್ ನ್ಯೂ ನಂಬರ್ ಸಮ್ವೇರ್ ಎಲ್ಸ್, ಆ ಥರ ಅಲ್ಲ. ಇರೋ ನಂಬರ್ನೇ ಚೇಂಜ್ ಮಾಡಿ ಬರಿತೀವಿ. ಫಾರ್ ಎಕ್ಸಾಂಪಲ್ 9ನ ಐ ಕ್ಯಾನ್ ರೈಟ್ 10 - 1 ಅಲ್ವಾ? ಸೊ ವ್ಯಾಲ್ಯೂ ವಿಲ್ ಬಿ ಸೇಮ್ ಬಟ್ ನಂಬರ್ಸ್ ಆರ್ ಡಿಫ್ರೆಂಟ್. 9 ಅನ್ನೋದು 10 - 1 ಅನ್ನೋದು ಎರಡು ಸೇಮ್, ಎರಡು ಕಡೆ 9. ಬಟ್ 9 ಇರೋ ಜಾಗದಲ್ಲಿ 10 - 1 ನಾನು ಯೂಸ್ ಮಾಡ್ತೀನಿ ಎಷ್ಟೊಂದು ಕಡೆ, ಅದು ನನಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ಹೇಗೆ ಅದು ಚೆಕ್ ಮಾಡೋಣ. ಸೊ ಗಿವನ್ 53 into 18 is equal to 954. Find out 63 into 10. ಸೊ 63 into 10 ಅನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ 53 ಕೊಟ್ಟಿದ್ದಾರೆ. ಸೊ ಈಗ 63 into 18, ನಾಟ್ 10, 63 into 18. ಸೊ ಇವೆರಡು ನಂಬರ್ನ ಅಬ್ಸರ್ವ್ ಮಾಡೋಣ. ನಾವಿಲ್ಲಿ ಮ್ಯಾನ್ಯುವಲ್ ಕ್ಯಾಲ್ಕುಲೇಷನ್ ಮಾಡ್ತೀನ, ಲೈಕ್ 63 into 18 ಹಾಕೊಂಡು ಹಿಂಗೆಲ್ಲ ಮಾಡಿ ಮಾಡ್ತಿಲ್ಲ ನಾವು. ಈ ಕೊಟ್ಟಿರೋ ಗಿವನ್ ವ್ಯಾಲ್ಯೂಗೆ ನಮಗೆ ಎಷ್ಟು ಚೇಂಜ್ ಆಗಿದೆ ಅಂತ ಅರ್ಥ ಮಾಡ್ಕೊಂಡು ಡೈರೆಕ್ಟ್ ಆಗಿ ಮಾಡ್ತಾ ಇದೀವಿ. ಓಕೆನಾ? ಸೊ ಈಗ 53, 18. ಸೊ ಇಲ್ಲೂ 18 ಇದೆ ಅಲ್ವಾ? ನಮ್ಗೆ ಚೇಂಜ್ ಆಗ್ತಿರೋದು 63 ನಂಬರ್ ಮಾತ್ರ. 63 ನಂಬರ್ ಹೇಗೆ ಚೇಂಜ್ ಆಗ್ತಿದೆ? 53ಗೆ ನಾವು ಲೈಕ್ ವಿತ್ ರೆಸ್ಪೆಕ್ಟ್ ಟು 53 ವಿ ಆರ್ ಡೂಯಿಂಗ್ 63 ಅನ್ನೋದು 53 ಪ್ಲಸ್ 10 ಅಲ್ವಾ? ಅಗೇನ್ ಇಂಟು 18 ಕಾಮನ್ ಇದೆ ಅಲ್ವಾ? ಸೊ ಐ ಕ್ಯಾನ್ ರೈಟ್ 15. ಈಗ ಬ್ರಾಕೆಟ್ನ ರಿಮೂವ್ ಮಾಡ್ಬರೀರಿ, ಕಾನ್ಸೆಪ್ಟ್ ಈಗ ತಾನೇ ಓದಿದ್ರಲ್ವಾ? 18 into 53, 18 into 10. ಸೊ 53 into 18 ಪ್ಲಸ್ 10 into 18. 53 into 18 ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ 954 ಪ್ಲಸ್ 18 into 10 ಅಂದ್ರೆ ಹೇಗೆ? ಸೊ 18 into 10 will be 180. ಈಸಿ, 10 ಮಲ್ಟಿಪ್ಲಿಕೇಶನ್ ನಮಗೆ ಗೊತ್ತಲ್ವಾ? ಸೊ ಈಗ ಇವೆರಡನ್ನ ಆಡ್ ಮಾಡಿದ್ರೆ ನಮ್ಮ ಆನ್ಸರ್ ಮುಗೀತು, 180. ಸೊ ಇಟ್ ವಿಲ್ ಬಿ 4. 5 plus it is 13, 1 carry 10, 11. So the answer will be this one, 1134. ಈಸಿ ಇದೆ ಅಲ್ವಾ? ಫೈಂಡ್ ಅನ್ ಎಫೆಕ್ಟಿವ್ ವೇ ಆಫ್ ಇವ್ಯಾಲ್ಯೂಯೇಟಿಂಗ್ 97 into 25. ನಾನು ಫಸ್ಟ್ ಹೇಳಿದ್ನಲ್ಲ 9ನ 10 - 1 ಅಂತ ಬರೆದ್ವಿ ಅಂತ, ಆ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗುತ್ತೆ. ಹೇಗೆ? 97 ಅನ್ನೋದು ನಿಯರೆಸ್ಟ್ ನಂಬರ್ ಯಾವುದು? ನಿಯರ್ ಟು 100 ಅಲ್ವಾ? ಜಸ್ಟ್ 3 ನಂಬರ್ ಲೆಸ್ ಇದೆ 100ಗೆ, ಇಂಟು 25. ಸೊ ನಮಗೆ ಯಾವಾಗೆಲ್ಲ 100 ಮಲ್ಟಿಪ್ಲಿಕೇಶನ್ ಬರುತ್ತೋ 100 ನಮ್ಗೆ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ 100 into 5 ವಿಲ್ ಬಿ 5ಗೆ 2 0 ಮುಂದೆ ಬರೆದ್ಬಿಟ್ರೆ ಮುಗೀತು. ಸೊ 100 into 25 ಅಂತಂದ್ರೆ ಏನರ್ಥ? 25ಗೆ ಮುಂದೆ 2 0 ಬರೆದ್ರೆ ಇಟ್ ವಾಸ್ ಫಿನಿಶ್ಡ್. ಸೊ ಯಾವಾಗೆಲ್ಲ 100 ಬರುತ್ತೆ, 200, 300 ಅಥವಾ 0 ಇರೋ ವ್ಯಾಲ್ಯೂ ಬರುತ್ತೆ, 200, 300 ಆಗಲ್ಲ. ಲೈಕ್ 1ಗೆ 0s ಇರುತ್ತಲ್ಲ, 1000, 10, ಇವಕ್ಕೆಲ್ಲ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ಬೋದು. ಓಕೆನಾ? ಅದಕ್ಕೋಸ್ಕರ ನಾವಿಲ್ಲಿ 100 ರೆಸ್ಪೆಕ್ಟ್ ಆಗಿ ನಾವು ವ್ಯಾಲ್ಯೂಸ್ನ ಬರ್ಕೊಂತ ಇದೀವಿ. ಸೊ ಈಗ 100ನ ನಾನು 97ನ ಏನಂತ ಬರೀಬಹುದು? 97ನ ನಾನು 100 - 3 ಅಂತ ಬರೀಬಹುದು. ಓಕೆ? ಸೊ ಇಂಟು ಏನಿದೆ? ಇಂಟು 25 ಇದೆ. ಸೊ ಕೆನ್ ಐ ರಿಮೂವ್ ದ ಬ್ರಾಕೆಟ್ ನಾವು? ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ. 25 into 100, ಐ ವಿಲ್ ಫಸ್ಟ್ ರೈಟ್ ಲೈಕ್ 25 into 100. ಓಕೆನಾ? ಮೈನಸ್ ಇದೆ, ಮೈನಸ್ ಬರ್ಕೊಂತ ಇದೀನಿ, ಏನು ಸೈನ್ ಚೇಂಜ್ ಆಗಲ್ಲ ಯಾಕಂದ್ರೆ ಪಾಸಿಟಿವ್ ಇದೆ. 25 into 3. ಸೊ ದಿಸ್ ಇಸ್ ಒನ್ ಟರ್ಮ್, ದಿಸ್ ಇಸ್ ಒನ್ ಟರ್ಮ್. ಓಕೆ, ಈಗ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. 25 into 100 ವಿಲ್ ಬಿ 2500 ಮೈನಸ್ 25 3s 25ನ 2 ಟೈಮ್ ಹಾಕಿದ್ರೆ 50 ಆಗುತ್ತೆ, 3 ಟೈಮ್ ಹಾಕಿದ್ರೆ 75. ಸೊ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? 250075. ಸೊ ಇಟ್ ವಿಲ್ ಬಿ 5 2 and it is 4 2. ಸೊ ನಾನು ಸಿಂಪ್ಲಿಫೈ ಆಗಿ ಬರ್ತಿದ್ದೀನಿ, ನೀವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದಾಗಲೂ ನಿಮಗೂ ಸೇಮ್ ಬರುತ್ತೆ. 2425 ಇಸ್ ದ ಆನ್ಸರ್. ಸೊ ನಾವು ಆಕ್ಚುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ತುಂಬಾ ಟೈಮ್ ತಗೋತಿತ್ತು, ಬಟ್ ಈ ರೀತಿ ಮಾಡಿದ್ರೆ ಈಸಿಯಾಗಿ ಬೇಗ ಫೈಂಡ್ ಔಟ್ ಮಾಡ್ಬೋದು. ಯೂಸ್ ದಿಸ್ ಮೆಥಡ್ ಟು ಫೈಂಡ್ ಫಾಲೋವಿಂಗ್ ಪ್ರಾಡಕ್ಟ್. ಸೊ ಇದನ್ನ ಈ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಆನ್ಸರ್ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ ಫಸ್ಟ್ ಒನ್ ಇಸ್ 95 into 8. ಸೊ ಎ ವಿಲ್ ಬಿ 95 into
8 95 9 ಅಂತ ಬರಿಬೋದು ನಾನು. 95 I can write it as 100 minus 5 into 8. Bracket remove ಮಾಡಿದ್ರೆ so 800 into 8 minus 5 into 8. ನಾನು 8 into 5 ಅಂತ ಬರೆದ್ರು ವ್ಯಾಲ್ಯೂ ಸೇಮ್. ಅಲ್ಲಿ ಹಾಗೆ ಮಾಡಿದ್ರಿ ಇಲ್ಲಿ ಹೀಗೆ ಮಾಡಿದ್ರಿ ಅಂತ ಕನ್ಫ್ಯೂಸ್ ಆಗೋದು ಬೇಡ. 8 into 100 is also same. 100 into 8 also same. So 100 into 8 means 800 minus 8 5s are 40. So 800 ಗೆ 40 minus ಮಾಡಿದ್ರೆ 760. B is 104 plus 15. 104 plus 15. ಸೊ ಯಾವಾಗಲೂ 100ಗಿಂತ ಲೆಸ್ ಆಗಬೇಕು ಅಂತ ಏನಿಲ್ಲ. 104ನ ನಾನು 100 ಪ್ಲಸ್ 4 100ಗಿಂತ ಜಾಸ್ತಿ ಕೂಡ ಆಗ್ಬೋದು. ಈ ರೀತಿ ಕೂಡ ಬರಿಬೋದು. ಇಂಟು 15 15 ಇಂಟು 100 ಅಥವಾ 100 ಇಂಟು 15 ಪ್ಲಸ್ 15 ಅಥವಾ 4 ಇಂಟು 15. So 100 into 15 will be 1500. So 15 4s are it is 60. So 1560 is the answer. So third one will be 49 into 50. ಸೊ ಈ ಕೇಸ್ ನೋಡಿ 49 ಅನ್ನೋದು 100ಗೆ ಸ್ವಲ್ಪ ಜಾಸ್ತಿ ದೂರ ಆಗ್ಬಿಡುತ್ತೆ. ಸೊ 100 ಬೇಡ, ನಿಯರೆಸ್ಟ್ 50 ಮಾಡೋಣ. ಸೊ ಈ ಕೇಸ್ ಸ್ವಲ್ಪ ಡಿಫ್ರೆಂಟ್. ಸೊ ವಿ ಆರ್ ಕನ್ಸಿಡರಿಂಗ್ ಫಾರ್ ನಿಯರೆಸ್ಟ್ 50. ಸೊ 50ಗೆ ಅಂತಂದ್ರೆ ಹೇಗೆ ಬರಿಬೋದು? 50 ಮೈನಸ್ 1 ಅಂತ ಬರಿಬೋದಲ್ವಾ? ಸೊ ಇಂಟು 50 50 ಇಂಟು 50 ಬ್ರಾಕೆಟ್ ರಿಮೂವ್ ಮಾಡಿದರೆ 50 ಇಂಟು 50 ಮೈನಸ್ 51 ಇಂಟು 50 50 50 5 5s are 25 2 zeros minus 51s are 50. So 2500 ಅಲ್ಲಿ ನಾವು 50 ರಿಮೂವ್ ಮಾಡಿದ್ರೆ 2450. This is the answer. Is this quicker than the multiplication procedure you use generally? Yes. So ನಾವು ಮಾಮೂಲಿ ಮಲ್ಟಿಪ್ಲಿಕೇಶನ್ ಮಾಡೋದಕ್ಕಿಂತನೂ ಇದು ಬೇಗ ಆನ್ಸರ್ ಸಿಗುತ್ತೆ. Which other products might be quicker to find like the ones above? ಸೊ ಈ ರೀತಿ ಏನು ಮೇಲ್ಗಡೆ ಸಾಲ್ವ್ ಮಾಡಿದ್ವಿ ಆ ರೀತಿ ಇನ್ನೊಂದಷ್ಟು ಪ್ರಾಬ್ಲಮ್ನ ನೀವು ಅವ್ರು ಕೇಳ್ತಿದ್ದಾರೆ ಏನೇನು ಯಾವ್ಯಾವ್ದು ಬರ್ಬೋದು, ಯಾವ್ಯಾವ್ದು ಸಾಲ್ವ್ ಮಾಡ್ಬೋದು ನಾವು. ಸೊ ಲೈಕ್ ಫಸ್ಟ್ ಒನ್ ವಿಚ್ ಇಸ್ ನಿಯರ್ ಟು 100 ತಗೊಳ್ಳೋಣ. ಲೈಕ್ 99 ಇಂಟು 7 ಮಾಡೋಣ. ಸೊ 99 ಇಂಟು 7 ವಿಚ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಸಾಲ್ವ್. ಸೊ 100 ಮೈನಸ್ 1 ಇಂಟು 7. ಸೊ 100 ಇಂಟು 7 minus 7. So into minus 7 into 1 will be 7. So 100 into 7 it is 700 minus 7. 700 minus 7 it is 693. The second one I can write like 102 into 5. So ಇದನ್ನ ಹೇಗೆ ಬರಿಬೋದು? 100 plus 2 into 5. So it is 100 into 5 plus 2 into 5. So 100 into 5 andre 500 plus it is 10. So it is 490. So third one I can write 48 into 30. 48 na ಹೇಗೆ ಬರಿಬೋದು? So 50 minus 2 into 30. So it is 50 into 30 minus 2 into 30. So 5 3s are 15, 20 minus 2 3s are 6, 10. So 1500 minus 60 will be 1440. Okay, so let's do this, figure it out in the next class. Thank you. Share my videos, like my others too. I'm again telling this is a new channel. I need your support. Thank you.